ನಮಸ್ಕಾರ ಎಲ್ಲರಿಗೂ. ಬಾರ್ಕೂರು ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿದೆ. ಸೀತಾ ನದಿಯ ದಡದಲ್ಲಿರುವ ಬಾರ್ಕೂರನ್ನು ದೇವಾಲಯಗಳ ಪಟ್ಟಣವೆಂದೇ ಕರೆಯಲಾಗ್ತಿತ್ತು. ಕರಾವಳಿ ಭಾಗ ಪರಶುರಾಮನ ಸೃಷ್ಟಿ. ಈ ಪ್ರದೇಶದ ಭಾಗಗಳಿಗೆ ಪರಶುರಾಮ ವಿವಿಧ ಋಷಿಗಳನ್ನು ನೇಮಿಸಿದ್ರಂತೆ. ಬಾರ್ಕೂರು ಋಷಿ ಮಾರ್ಕಂಡೇಯನಿಗೆ ನೀಡಲಾಗಿತ್ತಂತೆ. ಬಾರ್ಕೂರು ಸೀತಾ ನದಿ ಮತ್ತು ಸ್ವರ್ಣ ನದಿಯ ಸಾಮಾನ್ಯ ನದಿಮುಖದ ಕರಾವಳಿ ಪಟ್ಟಣವಾಗಿತ್ತು. ಬಾರ್ಕೂರು ಅಳುಪ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿತ್ತು. ಅಳುಪ ಸಾಮ್ರಾಜ್ಯದ ಅರಸರನ್ನ ತುಳುವ ಅರಸರೆಂದೇ ಕರೆಯಲಾಗ್ತಿತ್ತು. ಬರಹ ಕನ್ಯಾಪುರದಿಂದ ಬಾರಕ್ಕನೂರು ಆದ ಬಾರ್ಕೂರು ತುಳುನಾಡಿನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ಬಾರ್ಕೂರಲ್ಲಿ ದೊರೆತಿರುವ ಅನೇಕ ಪ್ರಾಚೀನ ಶಾಸನಗಳು ತುಳು ಭಾಷೆಯಲ್ಲಿವೆ. ಬಾರ್ಕೂರಿನ ಕರಾವಳಿ ಪಟ್ಟಣ 15 ಮತ್ತು 16ನೇ ಶತಮಾನಗಳಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದಿದಂತಹ ಬಂದರು ನಗರ. ಆಳ್ವ ಎಂದು ಕರೆಯಲ್ಪಡುವ ಅಳುಪರು ದಕ್ಷಿಣ ಭಾರತದ ಪ್ರಾಚೀನ ಮತ್ತು ಸುದೀರ್ಘ ಆಳ್ವಿಕೆಯ ರಾಜವಂಶ. ಕರಾವಳಿ ಕರ್ನಾಟಕದ ಮೇಲೆ ಅವರ ಪ್ರಭಾವ ಸುಮಾರು 1200 ವರ್ಷಗಳವರೆಗೆ ಇತ್ತು. 650 ಸಿಇ ಅಂದರೆ ಸಾಮಾನ್ಯ ಯುಗ 650ರಿಂದ ಮೊದಲ ಅಳುಪ ರಾಜ ಅಳುವರಸವರೆಗೆ ಅನೇಕ ಶಾಸನಗಳ ಪುರಾವೆಗಳಿದ್ರೂ ಕೊನೆಯ ರಾಜ ಕುಲಶೇಖರ ದೇವ ಅಳುಪೇಂದ್ರ ದೇವ ಅವರ ಶಾಸನ 1444 ಸಾಮಾನ್ಯ ಯುಗದಲ್ಲಿದೆ. ಅವರ ಅವಧಿಯು ತುಂಬಾ ಹಿಂದೆನೇ ಪ್ರಾರಂಭವಾಗಿತ್ತು ಅಂತ ನಂಬಲಾಗಿದೆ. ಯಾಕೆಂದ್ರೆ ಇತಿಹಾಸಕಾರರೊಬ್ಬರು ಬರೀತಾರೆ, ರಾಜವಂಶವು ರಾಜರ ಬಗ್ಗೆ ಲಭ್ಯವಿರೋ ವಿವರಗಳಿಂದ ಸೂಚಿಸಲಾದ ಸಮಯಕ್ಕಿಂತ ಬಹಳ ಹಿಂದೆನೇ ಆ ರಾಜವಂಶ ವ್ಯಾಪಿಸಿರುತ್ತೆ ಅಂತ. ಕ್ರಿಸ್ತಪೂರ್ವ 300ರಷ್ಟು ಹಿಂದೆಯೇ ಅಳುಪರು ಮಂಗಳೂರಿನ ಕರಾವಳಿ ಪ್ರದೇಶಕ್ಕೆ ವಲಸೆ ಬಂದಿರುವ ಸಾಧ್ಯತೆ ಇದ್ದು, ದಕ್ಷಿಣ ಕಾಸರಗೋಡಿನಿಂದ ಹಿಡಿದು ಆಧುನಿಕ ಉಡುಪಿಯವರೆಗೂ ಮಂಗಳೂರು ಕೇಂದ್ರ ಬಿಂದುವಾಗಿ ಹರಡಿಕೊಂಡಿರುವ ಕರಾವಳಿ ಭೂಭಾಗದ ಮೇಲೆ ಹಿಡಿತ ಸಾಧಿಸಿದ್ರು. ಅವರ ಆಳ್ವಿಕೆ ಸುಮಾರು 15 ಶತಮಾನಗಳ ಕಾಲ ಅಂದರೆ ಕ್ರಿಸ್ತ ಶಕದ ಆರಂಭದಿಂದ 15ನೇಯ ಶತಮಾನದ ಅಂತ್ಯದವರೆಗೂ ತುಳುನಾಡು, ಹೈವನಾಡು, ಕೊಂಕಣ, ಪಶ್ಚಿಮ ಘಟ್ಟಗಳು ಹಾಗೆ ಉತ್ತರ ಕೇರಳದಲ್ಲಿ ವಿಸ್ತರಿಸಿತ್ತು. ಶಾಸನಗಳಲ್ಲಿ ಮಧ್ಯಕಾಲೀನ ಅಳುಪರ ಅವಧಿಯನ್ನು ಉತ್ತಮವಾಗಿ ದಾಖಲಿಸಲಾಗಿದೆ. ಇದು ಸಾಮಾನ್ಯ ಯುಗದ 950ರಿಂದ 1400ರವರೆಗೆ ವಿಸ್ತರಿಸಿದೆ. ಅವರ ಆಡಳಿತ ತುಳುನಾಡಿಗೆ ಸೀಮಿತವಾಗಿತ್ತು. ಮಂಗಳಾಪುರ, ಉದಯವರ ಹಾಗೂ ಬರಹ ಕನ್ಯಾಪುರ ಅಂದರೆ ಈಗಿನ ಮಂಗಳೂರು, ಉದ್ಯಾವರ ಹಾಗೆ ಬಾರ್ಕೂರು ಇವರ ರಾಜಧಾನಿಗಳಾಗಿದ್ವು. ಸೀತಾ ನದಿಯ ದಡದಲ್ಲಿರುವ ಬಂದರು ನಗರ ಬಾರ್ಕೂರು ಅಳುಪರ ರಾಜಧಾನಿ ಮಾತ್ರವಲ್ಲ, ಸ್ವಲ್ಪ ಕಾಲ ಹೊಯ್ಸಳರ ಉಪರಾಜಧಾನಿಯೂ ಆಗಿತ್ತು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯವಾಯಿತು. ಬಾರ್ಕೂರನ್ನು ನಂತರ ಕೆಳದಿ ನಾಯಕರು ಹೈದರ್, ಮೈಸೂರಿನ ಟಿಪ್ಪು ಮತ್ತು ಬ್ರಿಟಿಷರು ಆಳಿದರು. ಅರಬ್ಬಿ ಸಮುದ್ರದ ಸಮೀಪದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಬಾರ್ಕೂರು ಕಾರ್ಯನಿರತವಾದ ವಾಣಿಜ್ಯ ಕೇಂದ್ರವಾಗಿತ್ತು. ಒಂದು ಕಾಲದಲ್ಲಿ ರಾಜ ವಿಕ್ರಮಾದಿತ್ಯ ಕೂಡ ಇಲ್ಲಿ ಆಳ್ವಿಕೆ ನಡೆಸಿದ್ದ ಎಂದು ನಂಬಲಾಗಿದೆ. ಬಾರ್ಕೂರು ಪಟ್ಟಣ 100ಕ್ಕೂ ಹೆಚ್ಚು ಕಲ್ಲು ಹಾಗೂ ಹಲವಾರು ತಾಮ್ರ ಫಲಕಗಳ ಶಾಸನಗಳನ್ನು ಹೊಂದಿದೆ. ಅವೆಲ್ಲವೂ ಅಳುಪ, ಹೊಯ್ಸಳ, ವಿಜಯನಗರ ಮತ್ತು ಕೆಳದಿ ಕಾಲಕ್ಕೆ ಸೇರಿದವು. ಬಾರ್ಕೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ 365 ದೇವಾಲಯಗಳನ್ನು ನಿರ್ಮಿಸಿದ್ರು. ಕತೆ ಹೇಳುವುದಾದರೆ, ರಾಜನು ಪ್ರತಿದಿನ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಒಂದು ಸಾರಿ ಭೇಟಿ ನೀಡಿದ ದೇವಸ್ಥಾನಕ್ಕೆ ಮತ್ತೆ 365 ದಿನಗಳ ನಂತರವೇ ಭೇಟಿ ಕೊಡಲಾಗ್ತಿತ್ತಂತೆ. 365ನೇ ದಿನದಂದು ಅತ್ಯಂತ ಹಳೆಯದಾದ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಿದ್ರಂತೆ. ಆ ದಿನ ಪಟ್ಟಣದ ಜಾತ್ರೆ ನಡೆಯುತ್ತಿತ್ತಂತೆ. ಆದರೆ ಇಂದು ಕೇವಲ 30 ದೇವಾಲಯಗಳು ಮಾತ್ರ ಉಳಿದುಕೊಂಡಿವೆ. ಇಲ್ಲಿನ ದೇವಾಲಯಗಳು ವಿವಿಧ ಹಂತಗಳಲ್ಲಿ ನಿರ್ಮಿಸಲಾಗಿದ್ದು ಚಾಲುಕ್ಯ, ಪಲ್ಲವ ಮತ್ತು ಚೋಳ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ. ಇನ್ನು ಸುಮಾರು ವರ್ಷಗಳ ಹಿಂದೆ ಪುರಾತತ್ವ ಇಲಾಖೆಯಿಂದ ಉತ್ಖನನ ಮಾಡಲಾದ ಬಾರ್ಕೂರು ಕೋಟೆ 20 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಕೋಟೆಯ ಒಳಗೆ ಸಾಮ್ರಾಜ್ಯದ ಅವಶೇಷಗಳಿವೆ. ಸೈನ್ಯದ ಭಾಗವಾಗಿರುವ ಕುದುರೆಗಳು ಮತ್ತು ಆನೆಗಳನ್ನು ಕಟ್ಟಲು ಬಳಸುವ ಕಂಬಗಳು ಇವೆ. ಪ್ರಾಚೀನ ಕಾಲದಲ್ಲಿ ಸೀತಾ ನದಿಯು ವಿಶಾಲವಾದ ಮತ್ತು ಆಳವಾದ ನೌಕಾಯಾನವನ್ನು ಅನುಮತಿಸುತ್ತಿತ್ತು. ಆದರೆ ಕಾಲಕ್ರಮೇಣ ಕಾರಣಾಂತರಗಳಿಂದ ಸಮುದ್ರಕ್ಕೆ ಹೋಗುವ ಹಡಗುಗಳ ಪ್ರವೇಶವನ್ನು ನಿಷೇಧಿಸಲಾಯಿತು. ಬಾರ್ಕೂರಿನಲ್ಲಿ ವಿಜಯನಗರ ಕೋಟೆ ಹಾಗೂ ಜೈನ ಬಸದಿ ಅಥವಾ ಕತ್ತಲೆ ಬಸದಿಯ ಅವಶೇಷಗಳಿವೆ. ಮೂಲತಃ ಪೋರ್ಚುಗೀಸರಿಂದ ನಿರ್ಮಿಸಲಾದ ಚರ್ಚ್ ಕೂಡ ಬಾರ್ಕೂರಿನಲ್ಲಿದೆ. ಹೊಯ್ಸಳರು ಜೈನರಾಗಿದ್ದರಿಂದ ಹೊಯ್ಸಳ ರಾಜರು ಕರ್ನಾಟಕದ ಬಹುಭಾಗವನ್ನು ದ್ವಾರ ಸಮುದ್ರವಾಗಿ ತಮ್ಮ ರಾಜಧಾನಿಯಾಗಿ ಆಳ್ತಿದ್ರು. ಆ ಸಮಯದಲ್ಲಿ ಅಳುಪರು ಕೂಡ ಜೈನ ಧರ್ಮವನ್ನು ಸ್ವೀಕರಿಸಿ ಬಾರ್ಕೂರಿನಲ್ಲಿ ಬಸದಿಯನ್ನು ನಿರ್ಮಿಸಿರಬಹುದು ಎಂದು ಹೇಳಲಾಗುತ್ತೆ. ಬಾರ್ಕೂರಿನ ದಕ್ಷಿಣಕ್ಕೆ 6 ಕಿಲೋಮೀಟರ್ ದೂರದಲ್ಲಿ ತುಳು ಭಾಷೆ ಕೊನೆಗೊಳ್ಳುತ್ತದೆ. ಕುಂದಗನ್ನಡ ಅಥವಾ ಕುಂದಾಪುರ ಕನ್ನಡದ ಅಸ್ತಿತ್ವವನ್ನು ಬಾರ್ಕೂರು ಹೊಂದಿದೆ. ಬರೀ ಕುಂದಾಪುರ ಕನ್ನಡವಷ್ಟೇ ಅಲ್ಲದೆ ಕೊಂಕಣಿ, ಬ್ಯಾರಿ ಹೀಗೆ ಬಹುಭಾಷೆಗಳ ಪಟ್ಟಣ ಬಾರ್ಕೂರು. ಸಾಂಸ್ಕೃತಿಕ, ಸಾಮಾಜಿಕ, ಮಾತೃವಂಶದ ಪರಂಪರೆಗಳನ್ನು ಒಳಗೊಂಡಂತೆ ಸ್ಫೂರ್ತಿದಾಯಕ ಹಾಗೂ ಶ್ರೀಮಂತವಾದ ಇತಿಹಾಸವನ್ನು ಹೊಂದಿರುವ ಧಾರ್ಮಿಕ ನಗರ ನಮ್ಮ ಬಾರ್ಕೂರು.